ಏನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಒಂದು ಹೋಗ್ಬಿಟ್ರೆ ನಾವ್ಯಾಕೆ ಹಿಂದೆ ಸರಿಬೇಕು ಅಲ್ವಾ? ಈಗ ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದಾರೆ. 20 ಸೀಟು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ವಾ? ಆಮೇಲೆ ಇನ್ನೊಂದು, ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದನ್ನು ಈಡೇರಿಸಿದ್ದೀವಿ. ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಬಿ ಜೆ ಪಿಯವರು ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಅವರು? ಅಂದ್ರೆ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಆದ್ಮೇಲೆ ಅವರೆಲ್ಲ ಫುಲ್ ಹಿಂದೆ ಸರಿತಾರೆ. ಈಗ ಬಿ ಜೆ ಪಿನಲ್ಲಿ ಯಾರು ನಿಂತ್ಕೊಳ್ತಾರೆ, ಜೆ ಡಿ ಎಸ್ ಅಲ್ಲಿ ಯಾರು ನಿಂತ್ಕೊಳ್ತಾರೆ, ಅದು ನಮಗೆ ಬೇಕಾಗಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಹಾಕ್ತೀವಿ, ಹೆಚ್ಚಿನ ಬಹುಮತದಿಂದ ಗೆಲ್ತೀವಿ. ಮಂಡ್ಯನೇ ಎಲ್ಲ, ರಾಮನಗರ ಗೆಲ್ತೀವಿ, ಎಲ್ಲ ಕಡೆನೂ ಕೂಡ ಗೆಲ್ತೀವಿ. ಸರ್, ಈಗ ಚಂದ್ರ ಏನಿದ್ದಾರೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಇನ್ನು ಹೈಕಮಾಂಡಿಗೆ ದುಡ್ಡು ಕೊಟ್ಟಿಲ್ಲ, ಆದ್ರೆ ಹರಿಪ್ರಸಾದ್ ವಿರುದ್ಧ ಮಾತ್ರ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕೇಳ್ಬೋದು. ಅದೇನು ನನಗೆ ಗೊತ್ತಿಲ್ಲಪ್ಪ, ನಾನು ಪೇಪರಲ್ಲಿ ನೋಡಿದೆ ಅಷ್ಟೇ. ಯತೀಂದ್ರ ಸಿದ್ದರಾಮಯ್ಯನವರು ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗ್ಲಿಕ್ಕೆ 5 ವರ್ಷ ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಅಂತ ಈಗ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದು. ಯಾಕೆ ಚರ್ಚೆಗೆ ಬಂತು ಅಂತ ಸರ್? ಈಗ ಅವ್ರನ್ನೇ ಕೇಳಿ ನೀವು, ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನೇ ಕೇಳಿ. ಅದು ಆ ರೀತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಅವಶ್ಯಕತೆ ಇಲ್ಲ. ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಮಾದರಿಯಲ್ಲಿ ಕೂಡ ದಿವಾಳಿ ಆಗುತ್ತೆ ದೇಶ ಅಂತ ಯತೀಂದ್ರ ಸಿದ್ದರಾಮಯ್ಯ ನೀವು ಅವ್ರನ್ನೇ ಕೇಳ್ರಪ್ಪ. ಏನು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಒಂದು ಹೋಗ್ಬಿಟ್ರೆ ನಾವ್ಯಾಕೆ ಹಿಂದೆ ಸರಿಬೇಕು ಅಲ್ವಾ? ಈಗ ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದಾರೆ. 20 ಸೀಟು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ವಾ? ಆಮೇಲೆ ಇನ್ನೊಂದು, ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದನ್ನು ಈಡೇರಿಸಿದ್ದೀವಿ. ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಬಿ ಜೆ ಪಿಯವರು ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಅವರು? ಅಂದ್ರೆ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಆದ್ಮೇಲೆ ಅವರೆಲ್ಲ ಫುಲ್ ಹಿಂದೆ ಸರಿತಾರೆ. ಈಗ ಬಿ ಜೆ ಪಿನಲ್ಲಿ ಯಾರು ನಿಂತ್ಕೊಳ್ತಾರೆ, ಜೆ ಡಿ ಎಸ್ ಅಲ್ಲಿ ಯಾರು ನಿಂತ್ಕೊಳ್ತಾರೆ, ಅದು ನಮಗೆ ಬೇಕಾಗಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಹಾಕ್ತೀವಿ, ಹೆಚ್ಚಿನ ಬಹುಮತದಿಂದ ಗೆಲ್ತೀವಿ. ಮಂಡ್ಯನೇ ಎಲ್ಲ, ರಾಮನಗರ ಗೆಲ್ತೀವಿ, ಎಲ್ಲ ಕಡೆನೂ ಕೂಡ ಗೆಲ್ತೀವಿ. ಸರ್, ಈಗ ಚಂದ್ರ ಏನಿದ್ದಾರೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಇನ್ನು ಹೈಕಮಾಂಡಿಗೆ ದುಡ್ಡು ಕೊಟ್ಟಿಲ್ಲ, ಆದ್ರೆ ಹರಿಪ್ರಸಾದ್ ವಿರುದ್ಧ ಮಾತ್ರ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕೇಳ್ಬೋದು. ಅದೇನು ನನಗೆ ಗೊತ್ತಿಲ್ಲಪ್ಪ, ನಾನು ಪೇಪರಲ್ಲಿ ನೋಡಿದೆ ಅಷ್ಟೇ. ಯತೀಂದ್ರ ಸಿದ್ದರಾಮಯ್ಯನವರು ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗ್ಲಿಕ್ಕೆ 5 ವರ್ಷ ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಅಂತ ಈಗ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದು. ಯಾಕೆ ಚರ್ಚೆಗೆ ಬಂತು ಅಂತ ಸರ್? ಈಗ ಅವ್ರನ್ನೇ ಕೇಳಿ ನೀವು, ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನೇ ಕೇಳಿ. ಅದು ಆ ರೀತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಅವಶ್ಯಕತೆ ಇಲ್ಲ. ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಮಾದರಿಯಲ್ಲಿ ಕೂಡ ದಿವಾಳಿ ಆಗುತ್ತೆ ದೇಶ ಅಂತ ಯತೀಂದ್ರ ಸಿದ್ದರಾಮಯ್ಯ ನೀವು ಅವ್ರನ್ನೇ ಕೇಳ್ರಪ್ಪ.